ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾನು ಜಿಯೋ ಹಾಸ್ಟರಲ್ಲಿ ರಿಲೀಸ್ ಆಗಿರುವ ಒಂದು ಸಖತ್ ಕಾಮಿಡಿ ಆಗಿ ರಿಲೀಸ್ ಆಗಿರುವ ಒಂದು ವೆಬ್ ಸಿರೀಸ್ ರಿವ್ಯೂ ಮಾಡ್ತಾ ಇದ್ದೀನಿ. ಈ ಒಂದು ವೆಬ್ ಸಿರೀಸ್ನ ಹೆಸರು ಸೇವ್ ದ ಟೈಗರ್ಸ್ 3 ಅಂತ. ಈ ಒಂದು ವೆಬ್ ಸಿರೀಸ್ ನೀವು ನೋಡಿದ್ರೆ ಪಕ್ಕಾ ನಾನ್ ಸ್ಟಾಪ್ ನಗ್ತೀರಾ. ಹೌದು, ಮ್ಯಾರೇಜ್ ಆದವರ ಲೈಫ್ ಸ್ಟೋರಿ ಅಂದ್ರೆ ಇಷ್ಟೊಂದು ಕಾಮಿಡಿ ಆಗಿರ್ತಾ ಮತ್ತು ಇಷ್ಟೊಂದು ಫನ್ನಿ ಆಗಿರ್ತಾ ಅಂತ ನೀವೇನಾದ್ರು ಅಂದುಕೊಂಡ್ರೆ ದೊಡ್ಡ ಮಿಸ್ಟೇಕ್ ಮಾಡ್ತಾರ. ಅಷ್ಟಕ್ಕೂ ಈ ಒಂದು ವೆಬ್ ಸಿರೀಸ್ನ ಕತೆ ಏನು, ಕತೆ ಒಳಗಡೆ ನಮ್ಮ ಮದುವೆ ಆದರ ಗಂಡಸರ ಪರಿಸ್ಥಿತಿ ಏನೇನೆಲ್ಲ ಆಗುತ್ತದೆ, ಒಂದು ಸಖತ್ ಎಂಟರ್ಟೈನ್ಮೆಂಟ್ ಆಗಿ ರಿಲೀಸ್ ಆಗಿರುವ ಈ ಒಂದು ವೆಬ್ ಸಿರೀಸ್ ಪ್ರತಿ ಒಂದೊಂದು ಎಪಿಸೋಡ್ಗಳನ್ನು ರಿವ್ಯೂ ಮಾಡೋಣ ಇವತ್ತಿನ ಒಂದು ನನ್ನ ರಿವ್ಯೂ ವಿಡಿಯೋದಲ್ಲಿ. ಕೊನೆ ತನಕ ನೋಡಿ, ಸಖತ್ ಒಂದು ಕಾಮಿಡಿ ಇರೋ ಒಂದು ವೆಬ್ ಸಿರೀಸ್ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗೇ ಆಗುತ್ತದೆ. ಸೊ ಬನ್ನಿ ಇವಾಗ ಮೊದಲನೇದಾಗಿ ಈ ಸಿನಿಮಾ ಕತೆ ಕಡೆ ಹೋಗೋಣ. ಕತೆ ಕಡೆ ಹೋಗೋಕ್ಕಿಂತ ಮುಂಚಿತವಾಗಿ ನೀವಿನ್ನು ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಏಕೆಂದರೆ ನಾನು ಅಪ್ಲೋಡ್ ಮಾಡುವಂಥ ಎಲ್ಲ ಮೂವಿ ರಿವ್ಯೂ, ವೆಬ್ ಸಿರೀಸ್ ರಿಲೀಸ್ ಆಗ್ಬೋದು, ಎಲ್ಲ ಸಿನಿಮಾದಲ್ಲಿ ಬರೋದು, ಸಿನಿಮಾ ಇಂಡಸ್ಟ್ರಿಯಿಂದ ಬರುವಂಥ ಎಲ್ಲ ಅಪ್ಡೇಟ್ಸ್ ನನ್ನ ಚಾನಲ್ನಲ್ಲಿ ನಿಮಗೆ ಸಂಪೂರ್ಣವಾಗಿ ಕೊಡಬೇಕಂತ ಡಿಸೈಡ್ ಮಾಡಿದ್ದೇನೆ ಸ್ನೇಹಿತರೆ. ಹಾಗೆ ಸಪೋರ್ಟ್ ಮಾತ್ರ ಬೇಕಾಗುತ್ತದೆ. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಂಟೆಂಟ್ ಆಗ್ಬೋದು ಮಾಡುವಂಥ ಕೆಲಸ ಇಷ್ಟವಾದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮ ಕಾಮೆಂಟ್ಗಾಗಿ ಕಾಯ್ತಾ ಇರ್ತೀನಿ. ಬನ್ನಿ ಇವಾಗ ನಮ್ಮ ಕತೆ ಕಡೆ ಹೋಗೋಣ. ಈ ಒಂದು ಸಿನಿಮಾ ಕತೆ ನಡೆದು 3 ಜನ ಮದುವೆ ಆಗಿರುವ ಗಂಡಸರ ಮಧ್ಯದಲ್ಲಿನೇ. ಹೌದು ಸ್ನೇಹಿತರೆ, ಇದರಲ್ಲಿ ಒಬ್ಬ ರೈಟರ್ ಆಗ್ಬೇಕನ್ನೋ ಡ್ರೀಮ್ ಇಟ್ಕೊಂಡು ಅದಕ್ಕೋಸ್ಕರ ಹಗಲು ರಾತ್ರಿ ಕಷ್ಟ ಪಡುತ್ತಿರ್ತಾನೆ. ಈ ಕಡೆ ಇನ್ನೊಬ್ಬ ಮಿಲ್ಕ್ ಬಿಸ್ನೆಸ್ ಮಾಡಿ ಹೇಗೋ ಕಷ್ಟಪಟ್ಟು ಜೀವನ ಕೂಡ ಸಾಗಿಸ್ತಾ ಇರ್ತಾನೆ. ಆ ಕಡೆ ಮತ್ತೊಬ್ಬ ಕಾರ್ಪೊರೇಟ್ ಜಾಬ್ ಮಾಡಿ ಅಲ್ಲಿ ತುಂಬ ಕಷ್ಟಪಟ್ಟು ಹೇಗೋ ತಾನು ತನ್ನ ಫ್ಯಾಮಿಲಿಯನ್ನು ಚೆನ್ನಾಗಿ ನೋಡುತ್ತಿರ್ತಾನೆ. ಆದರೆ ಮನೆಯಲ್ಲಿ ಹೆಂಡತಿಯ ಪ್ರಾಬ್ಲಮ್ಸ್ ಪ್ರತಿದಿನಲೂ ಹೆಚ್ಚಾಗ್ತಾ ಹೋಗುತ್ತದೆ. ಅದರ ಜೊತೆಗೆ ಮತ್ತೆ ಆಚೆ ಕಡೆ ಇರುವಂಥ ಪ್ರಾಬ್ಲಮ್ಸ್, ಟೆನ್ಷನ್ ಕೂಡ ಹೆಚ್ಚಾಗಿರುತ್ತದೆ. ಇವುಗಳ ಮಧ್ಯದಲ್ಲಿ ಎಲ್ಲವೂ ಮಿಕ್ಸ್ ಮಾಡಿದೆ. ಅಂದರೆ ಕತೆ ಆಗ್ಬೋದು, ಮಾಡುವಂಥ ಸ್ಟ್ರಗಲ್, ಮನೆ ಪರಿಸ್ಥಿತಿ, ಮನೆಯಲ್ಲಿ ಬರುವಂಥ ಸಮಸ್ಯೆಗಳು ಎಲ್ಲವೂ ಕೂಡ ಮಿಕ್ಸ್ ಮಾಡಿ ಒಂದು ಕತೆ ರೆಡಿ ಆಗುತ್ತದೆ ಅವರ ಮಧ್ಯದಲ್ಲಿ. ಪ್ರತಿಯೊಬ್ಬ ಬಾಯ್ಸ್ಗೆ, ಪ್ರತಿಯೊಬ್ಬ ಮದುವೆಯಾದ ಗಂಡಸರಿಗೆ ಇದು ಸಿನಿಮಾ ಈಸಿಯಾಗಿಯೇ ಕನೆಕ್ಟ್ ಆಗುತ್ತದೆ. ಇದರಲ್ಲಿ ಎಮೋಷನಲ್ ಇಲ್ಲ, ಬಟ್ ಕಾಮಿಡಿ ಕೂಡ ಸಖತ್ತಾಗಿಯೇ ಇದೆ. ಯಾವ ರೀತಿ ನಾವು ಕಷ್ಟಪಡ್ತೀವಿ, ಯಾವ ರೀತಿ ಕಷ್ಟಪಟ್ಟರು ನಮಗೆ ಪ್ರತಿಫಲ ಸಿಗಲ್ಲ. ಅದರಲ್ಲಿ ಮದುವೆಯಾದ ಹೆಂಡತಿಯ ಜೊತೆಗೆ ವಾದ ಮಾಡೋದು, ಆ ಒಂದು ಸಣ್ಣ ಪುಟ್ಟ ಮಾತಿನಿಂದ ಕೋರ್ಟ್ ಕೇಸ್ವರೆಗೂ, ಡಿವೋರ್ಸ್ವರೆಗೂ ಹೋಗುವಂಥ ಸಂದರ್ಭ ಕೂಡ ಬರ್ತದೆ ಈ ಒಂದು ವೆಬ್ ಸಿರೀಸ್ನಲ್ಲಿ. ಹೌದು ಸ್ನೇಹಿತರೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೋದು, ಅವ್ರ ಜೊತೆ ಮಾತನಾಡುವಂಥ ರೀತಿ ಎಲ್ಲವೂ ಕೂಡ ಪರ್ಫೆಕ್ಟ್ ಆಗಿನೇ ಸಿನಿಮಾದಲ್ಲಿ ತೋರಿಸಿ ಕೊಟ್ಟಿದ್ದಾರೆ. ನಿಜವಾಗ್ಲೂ ಅದು ಕೂಡ ವರ್ಕ್ ಆಗಿದೆ ಸಿನಿಮಾದಲ್ಲಿ. ಮತ್ತು ಕತೆ ಹೇಳಿದಂಥ ರೀತಿ, ಸ್ಕ್ರೀನ್ ಪ್ಲೇ, ವಿಜುವಲ್ಸ್, ಆ ಒಂದು ಕಾಮಿಡಿ ಪಂಚ್, ಟೈಮಿಂಗ್ ಎಲ್ಲವೂ ಕೂಡ ನಾನ್ ಸ್ಟಾಪ್ಗೆ ಸಿಂಕ್ ಆಗಿದೆ. ಹೌದು, ಈ ಒಂದು ವೆಬ್ ಸಿರೀಸ್ ಜಿಯೋ ಹಾಟ್‌ಸ್ಟಾರಲ್ಲಿ ಮಲ್ಟಿಪಲ್ ಭಾಷೆಯೊಂದಿಗೆ ಬಿಡುಗಡೆಯಾಗಿದೆ. ಸಖತ್ತಾಗಿದೆ. ಫ್ರೀ ಇರುವ ಟೈಮಲ್ಲಿ ಫ್ಯಾಮಿಲಿ ಜೊತೆಗೆ ಪರ್ಫೆಕ್ಟ್ ಆಗಿ ನೋಡಬಹುದು. ಹೌದು, ಇವಾಗ ಸಿನಿಮಾದ ಟೆಕ್ನಿಕಲ್ ಕಡೆ ಬಂದರೆ, ಸಿನಿಮಾದ ಕಾಮಿಡಿ ಟೈಮಿಂಗ್, ಪ್ರತಿಯೊಬ್ಬರಿಗೆ ಕೊಟ್ಟಂಥ ಪಾತ್ರ, ಅವ್ರಿಗೆ ಕೊಟ್ಟಂಥ ಡ್ಯೂರೇಷನ್ ಸಖತ್ತಾಗಿ ಇಂಪ್ಲಿಮೆಂಟ್ ಮಾಡಿ ವರ್ಕ್ ಆಗಿದೆ. ಡೈಲಾಗ್ಸ್ ಕೂಡ ಸೂಪರ್ ನ್ಯಾಚುರಲ್ ಆಗಿದೆ. ಅತಿ ವಾವ್ ಅನ್ನೋ ರೀತಿ ಏನಿಲ್ಲ, ಬಟ್ ಒಂದು ಕತೆಗೆ, ಒಂದು ಫ್ಯಾಮಿಲಿನಲ್ಲಿ ಬರುವಂಥ ಸಮಸ್ಯೆಗಳಿಗೆ ಏನೆಲ್ಲ ಡೈಲಾಗ್ಸ್ ಬರಿಬೇಕು ಅನ್ನೋದು ಡೈಲಾಗ್ ಸಖತ್ತಾಗಿಯೇ ಬರೆದಿದ್ದಾರೆ. ಇದರಲ್ಲಿ ಬರುವಂಥ ಪ್ರತಿ ಒಂದೊಂದು ಪಾತ್ರಗಳು ನಿಮಗೆ ನಿಮ್ಮ ವೈಯಕ್ತಿಕ ಜೀವನಕ್ಕೆ ಕನೆಕ್ಟ್ ಆಗೇ ಆಗುತ್ತದೆ. ಹಾಗೂ ಒಂದು ವೀಕೆಂಡ್ ಟೈಮಲ್ಲಿ ಆಗ್ಬೋದು, ಅಥವಾ ಆಫೀಸಿಂದ ಕೆಲಸ ಮುಗಿಸಿ ಬರುವ ಟೈಮಲ್ಲಿ ಮನೆಯಲ್ಲಿ ಕುಳಿತುಕೊಂಡು ಫ್ಯಾಮಿಲಿ ಜೊತೆಗೆ ನೋಡೋಕೆ ಒಂದು ಬೆಸ್ಟ್ ಸಿನಿಮಾ ಇದು ಆಗಿದೆ, ವೆಬ್ ಸಿರೀಸ್ ಆಗಿದೆ. ಆದರೆ ಕೆಲವೊಂದು ಸಲ ಸೀನ್ಸ್ ಓವರ್ ಆಗಿ ಅನಿಸಬಹುದು, ಆದರೆ ಓವರ್ ಆಲ್ ಗುಡ್ ಎಂಟರ್ಟೈನ್ಮೆಂಟ್ ಸಿನಿಮಾ ಇದು ವೆಬ್ ಸಿರೀಸ್ ಆಗಿದೆ. ಸಖತ್ತಾಗಿದೆ. ಒಂದ್ಸಲ ನೋಡಿ, ಖಂಡಿತವಾಗಲೂ ಇಷ್ಟ ಆಗೇ ಆಗುತ್ತದೆ ಅಂತ ಹೇಳ್ತಾ, ಸೊ ಈ ಒಂದು
ಸೇವ್ ದ ಟೈಗರ್ಸ್ 3 ಎಂಬ ಒಂದು ಸಣ್ಣ ಸಿಂಪಲ್ ರಿವ್ಯೂ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಕಂಟೆಂಟ್ ಆಗ್ಬೋದು, ಸಿನಿಮಾದ ಈ ಒಂದು ವೆಬ್ ಸೀರೀಸ್ ಬಗ್ಗೆ ಡೌಟ್ಸ್ ಅಥವಾ ಏನಾದರೂ ತಿಳಿದುಕೊಳ್ಳಬೇಕು ಆಸಕ್ತಿ ಇದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೊ ಪ್ರತಿಯೊಂದು ಕಾಮೆಂಟ್ಗೆ ನಾನು ರಿಪ್ಲೈ ಮಾಡುತ್ತೇನೆ. ಸೊ ಇದು ಆಗಿತ್ತು ಸ್ನೇಹಿತರೆ ಇವತ್ತಿನ ಒಂದು ಸಣ್ಣ ರಿವ್ಯೂ ವಿಡಿಯೋ. ಸೊ ಕಂಟೆಂಟ್ ಆಗ್ಬೋದು, ಮಾಡುವಂಥ ಕೆಲಸ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ನೀಡಿ. ಸೊ ಮತ್ತೆ ಬರ್ತೀನಿ ಇದೇ ರೀತಿ ಒಂದು ಹೊಸದಾಗಿ ರಿಲೀಸ್ ಆಗಿರುವ ಮೂವಿ ಅಥವಾ ವೆಬ್ ಸಿರೀಸ್ ಸಿನಿಮಾದ ಅಪ್ಡೇಟ್ಸ್ ಜೊತೆಲಿ ಅಲ್ಲಿವರು ಕಾಯ್ತಾರೆ. ಹಾಗೆ ಹಳೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್ ಗೈಸ್.